ನಂದಿಕೂರಿನಲ್ಲಿ ಸ್ಥಾಪನೆಯಾಗುತ್ತಿರುವ ಪರಿಸರನಾಶಿ ಜನವಿರೋಧಿ ಬಯೋಡೀಸೆಲ್ ಉತ್ಪಾದನಾ ಕಂಪನಿಯ ಸರ್ವಾಧಿಕಾರ ಧೋರಣೆಯ ವಿರುದ್ಧ ಸಿಡಿದೆದ್ದ ನಂದಿಕೂರಿನ ಸುತ್ತಲ ಗ್ರಾಮಗಳ ನೂರಾರು ಮಂದಿ ಸೇರಿದ ಸಭೆಯಲ್ಲಿ ಮುಂದಿನ ಜುಲೈ 30ರಂದು ಸಾವಿರಾರು ಮಂದಿಯನ್ನು ಸೇರಿಸಿ ಕಂಪನಿಯ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸುವ ನಿರ್ಣಯವನ್ನು ಕೈಗೊಂಡರು. ನಂದಿಕೂರು ನಾಗರಿಕ ಹಿತರಕ್ಷಣಾ ಸಮಿತಿ ಸಹಿತ ಹಿಂದೂ ಸಂಘಟನೆಗಳು ಕರೆದ ಸಭೆ ನಂದಿಕೂರು ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಂಗಣದಲ್ಲಿ ನಡೆಯಿತು. ಕಂಪನಿಯ 3 ಕಿಲೋಮೀಟರ್ ಸುತ್ತಲ ಪ್ರದೇಶ ರಾಸಾಯನಿಕ ದುರ್ನಾತ, ಕುಡಿಯುವ ನೀರಿಗೂ ಬೆರೆತ ರಾಸಾಯನಿಕ ನೀರು, ಮರಗಳ ಮಾರಣ ಹೋಮ ಹೀಗೆ ಒಂದಲ್ಲ ಎರಡಲ್ಲ 10 ಸಮಸ್ಯೆಗಳ ಮೂಲವಾಗಿರುವ ಕಂಪನಿಯ ವಿರುದ್ಧ ಪ್ರತಿಭಟನೆ ಸಹಿತ ಕಾನೂನು ಹೋರಾಟ ನಡೆಸುವುದಾಗಿ ಹೋರಾಟ ಸಮಿತಿಯ ಪ್ರಮುಖರಾದ ದಿನೇಶ್ ಕೋಟ್ಯಾನ್ ಹೇಳಿದ್ದಾರೆ. ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರು, ಸ್ಥಳೀಯ ಸಂಘ ಸಂಸ್ಥೆಗಳ ನಾಯಕರುಗಳು, ಗ್ರಾಮ ಪಂಚಾಯತ್ ಸದಸ್ಯರುಗಳು ಇಲ್ಲಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಿದರು. ಏನಂದರೆ 2-3 ಮುಖ್ಯವಾದ ನಿರ್ಣಯಗಳನ್ನು ಕೈಗೊಂಡಿದ್ದೇವೆ. ಈ ಕಂಪನಿಯ ಬಗ್ಗೆ ನಾವು ಈಗಾಗಲೇ ಒಂದು ಲೆಟ್ರನ್ನು ಈ ಸಮಿತಿಯ ಮೂಲಕ ಪಂಚಾಯತಿಗೆ ಸಲ್ಲಿಸಿ ವಿಶೇಷ ಗ್ರಾಮ ಸಭೆಯನ್ನು ಕರೆದು ಎಲ್ಲ ಅಧಿಕಾರಿ ವರ್ಗದವರನ್ನು, ಜನಪ್ರತಿನಿಧಿಗಳನ್ನು ಆ ಸಭೆಯಲ್ಲಿ ಕರೆಸಿ ವಿಶೇಷ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕು ಈ ಕಂಪನಿಯ ವಿರುದ್ಧ ಎನ್ನುವ ನಿಟ್ಟಿನಲ್ಲಿ ನಿರ್ಣಯವನ್ನು ಮಾಡಿದ್ದೇವೆ. ಅದೇ ರೀತಿ 30ನೇ ತಾರೀಕು ಮಂಗಳವಾರ ದಿವಸ ಸ್ಥಳೀಯ ಎಲ್ಲ ಗ್ರಾಮಗಳ ಒಮ್ಮತದೊಂದಿಗೆ ಬೃಹತ್ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡುವ ನಿಟ್ಟಿನಲ್ಲಿ ಕೂಡ ನಿರ್ಣಯವನ್ನು. ಯಾವ ತಿಂಗಳು? 30ನೇ ತಾರೀಕು ಮಂಗಳವಾರ. ಯಾವ ತಿಂಗಳು? ಇದೇ ತಿಂಗಳು 30ನೇ ತಾರೀಕು ಮಂಗಳವಾರ ದಿವಸ ಬರ್ತದೆ. ನಾವು ಬೃಹತ್ ಪ್ರತಿಭಟನೆಯ ಮೂಲಕ ಜಿಲ್ಲಾಡಳಿತವನ್ನು ಒತ್ತಾಯ ಮಾಡಲಿಕ್ಕಿದ್ದೇವೆ. ಅದಕ್ಕೆ ಸ್ಥಳೀಯ ಎಲ್ಲ ಗ್ರಾಮಗಳ ಸಂತ್ರಸ್ತರು, ಸಮಸ್ಯೆ ಬಂದ ಎಲ್ಲ ಸಾರ್ವಜನಿಕರು ಎಲ್ಲ ಒಟ್ಟು ಸೇರಿ ಬೃಹತ್ ಸಂಖ್ಯೆಯಲ್ಲಿ ಸೇರಲಿದ್ದಾರೆ. ಅದೇ ರೀತಿ ಈ ಕಂಪನಿಯನ್ನು ಮುಂದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡುವ ನಿಟ್ಟಿನಲ್ಲಿ ಕೂಡ ಕಾನೂನು ಸಲಹೆಗಾರರು, ಹಿರಿಯರನ್ನು, ಹೋರಾಟಗಾರರನ್ನು ಸೇರಿಸಿಕೊಂಡು ಒಂದು ಸಲಹಾ ಸಮಿತಿಯನ್ನು ರಚಿಸಿ ಮುಂದುವರಿಯುವುದೆಂದು ತೀರ್ಮಾನವನ್ನು ಮಾಡಿದ್ದೇವೆ. ಈ ಸಂದರ್ಭ ಸಭೆಯಲ್ಲಿ ಪ್ರಮುಖರಾದ ನಾಗೇಶ್ ರಾವ್, ಲಕ್ಷ್ಮಣ್ ಶೆಟ್ಟಿ, ನವೀನ್ ಚಂದ್ರ ಸುವರ್ಣ, ಸಂದೀಪ್ ಪಲಿಮಾರು, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಗಾಯತ್ರಿ ಪ್ರಭು, ಸತೀಶ್, ಸುಧಾಕರ್ ಶೆಟ್ಟಿ, ಪರಿಸರವಾದಿ ಪ್ರೇಮಾನಂದ ಕಲ್ಮಾಡಿ, ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು, ಶಶಿಕಾಂತ್ ಪಡುಬಿದ್ರಿ, ಮಧ್ವರಾಯ್ ಭಟ್, ಪ್ರತೀಕ್ ಕೋಟ್ಯಾನ್, ನವೀನ್ ಚಂದ್ರ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಕಷ್ಟ ನಷ್ಟ ಎಂಚಿನ ಉಂಡ ಒಂದು ಖಂಡಿತವಾದ ದೂರ ಮಲ್ಕೊಳ್ಳೂ ಕೊಂಡ್ಕೊಂಡು ನಂಬಿಕೆನೆ ಜೀವಂದ ಈ ಮಾತಿರೊಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಅಪ್ಪ ಎಂಕಳಿಗೆ ಬರ್ಪಿಂಚಿತ್ತಿ ಕಟ್ಟನ್ನು ದೂರ ಮಲ್ಪಲ ಮಾತರೆಯನ್ನ ರಕ್ಷಣೆ ಕೊಡಲ ಎಂಕಳಿಗೆ ಎಂಚಿನ ಒಂಜಿ ಆಯ್ತ ಒಂಜಿ ಬರ್ತಿನ ಒಂಜಿ ಆಯ್ತು ದುರ್ವಾಸನೆ ಪಡ್ಪಡ ನಮ್ಮ ಊರು ಬರೋದು ಉಂಡು ಅವರಿಗೆ ಆ ವಾಸನೆ ದಾಂತಲೇ ಜನಕ್ಕೆ ಜೀವನ ಆಗುದು ಅಂತ ನಮ್ಗೆ ಆ ರೀತಿಯಾದ ದೇವರಿಗೆ ಪೂರ ಮಲ್ತು ಕೊಡುದು. ಸುರೇಶ್ ಶರ್ಮಳ್, V4 ನ್ಯೂಸ್, ಪಡುಬಿದ್ರಿ.